ಫ್ಲಾಗ್ ಹಾರಿಸಿದನ್ರಿ ನಾವು ಹಸಿರು ಧ್ವಜ ಹಾರಿಸಿದ. ಯಾವ್ದಕ್ಕೆ ಹಾರಿಸ್ತೇಪ ಇದನ್ನು ಹಾರಿಸ್ಬೇಡ ಅಂತಂದಿವ್ರಿ. ಒಂದ್ ಬರಿ ಹೇಳಿದೇನ್ರಿ, ಇನ್ನೊಂದ್ ಬರಿ ಹೇಳಿದೇನ್ರಿ, 2 ಬರಿ ಹೇಳಿದೆ ಹಾರಿಸ್ಬೇಡಪ್ಪ. ಎದಕ್ಕೆ ಹಾರಿಸ್ಬೇಡ ಅಂತ ಕೇಸ್ ಕೇಳಿದೇನ್ರಿ. ಅವ ನನಗೆ ಹಾರಿಸ್ಬೇಡಪ್ಪ ಅಂತ ಕೇಸ್ ನಾ ನಿಲ್ಸ್ರಿ. ನಾ ಹಾರ್ಸೋನು ಅಂತ ಕೇಸ್ ಅವ ಅಂದೇನ್ರಿ. ನಾನು ಹಾರಿಸ್ನ ಹಿಂಗ್ ಮಾಡಿರೋದು ಇದಾಗತ್ತಪ್ಪ ಅಂತಂದ್ ಕೇಸ್ ನಾ ಧ್ವಜ ಇಸ್ಕೊಂಡೇನ್ರಿ. ಅದನ್ನ ಹಾರಿಸ್ಬೇಡಪ್ಪ ಅದನ್ನ ಧ್ವಜ ಅಂತಂದ್ ಕೇಸ್ ನಾ ಅಂದೇನ್ರಿ ಸರ್. ನಾನು ನಿಮ್ದು ಹಿಂದೂ ಬಂದಿದ್ದು ಭಾಳ ಐತೆ ನಾವು ನಿಮ್ಮನ್ನ ಒಬ್ಬರನ್ನ ತೊಗೊಂಡೋಗಿ ಇವತ್ತು ಅಂತಂದ್ ಕೇಸ್ ಈ ಟೈಪ್ ಅಂದೇನ್ರಿ ಸರ್. ಅವ ಈ ಟೈಪ್ ಇದಕ್ಕಂತ ನನ್ನ ಸಂಬಂಧ ನಾವು ಸ್ವಲ್ಪ ಮುಂದೆ ಹೋದಿನಿ ಸರ್. ಮುಂದೆ ಹೋಗೋಣ ಹಿಂದೆ ಬಂದು ಚಾಕು ಹಾಕ್ಬಿಡ್ತೀನಿ ಸರ್. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾನು ಪ್ರವೀಣ್ ಹಟ್ಪತ್, ನೀವು ನೋಡ್ತಾ ಇದ್ದೀರಾ KTTV ಕನ್ನಡ. ಪ್ರಭುಗಳೇ, ಬಾಗಲಕೋಟೆಯಲ್ಲಿ ಗಣೇಶ ವಿಸರ್ಜನೆ ವೇಳೆ ಚಾಕು ಇರಿತವೊಂದು ನಡೆದು ಬಿಟ್ಟಿದೆ. ಅನ್ಯ ಕೋಮಿನ ಯುವಕನಿಂದ ನವೀನ್ ಎಂಬುವ ಯುವಕನಿಗೆ ಚಾಕು ಇರಿಯಲಾಗಿದೆ. ಹೊಸ ಮೂರ್ನಾಳ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಗಣೇಶ ವಿಸರ್ಜನೆ ವೇಳೆಯಲ್ಲಿ ಈ ಘಟನೆ ಜರುಗಿದೆ. ಆಶೀಫ್ ಚಾಕು ಇರಿದಂತಹ ವ್ಯಕ್ತಿ, ಹಾಗೆ ನವೀನ್ ಅಂತಕ್ಕಂತಹ ವ್ಯಕ್ತಿ ಚಾಕುವನ್ನ ಇರಿಸಿಕೊಂಡಂತವನು. ಈಗ ಚಾಕು ಇರಿಸಿಕೊಂಡವನು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾನೆ. ಇನ್ನು ಗಣೇಶ ವಿಸರ್ಜನೆ ವೇಳೆಯಲ್ಲಿ ಆಸೀಫ್ ಮುಸ್ಲಿಂ ಧ್ವಜ ಹಾರಿಸಿದ್ದ ಎನ್ನಲಾದಂತಹ ಆರೋಪವನ್ನ ಹೊತ್ತುಕೊಂಡಿದ್ದಾರೆ. ಈ ವೇಳೆ ಆಶೀಫ್ ಮತ್ತು ನವೀನ್ ಈರುವರ ಮಧ್ಯೆ ಜಗಳ ಶುರುವಾಗಿದೆ. ಈ ವೇಳೆ ಆಶೀಫ್ ನವೀನ್ ಬೆನ್ನಿಗೆ ಚೂರಿಯಿಂದ ಇರಿದಿರುವಂತಹ ಘಟನೆ ನಡೆದಿದೆ ಎನ್ನಲಾಗಿದೆ. ಚಾಕು ಇರಿತ ಮಾಡಿದಂತಹ ಆಶೀಫ್ ಈಗ ಸದ್ಯಕ್ಕೆ ನಾಪತ್ತೆಯಾಗಿದ್ದಾನೆ. ವೀರ ಸಾವರ್ಕರ್ ಗಜಾನನ ಮಂಡಳಿ ಗಣೇಶ ವಿಸರ್ಜನೆ ವೇಳೆ ಈ ಘಟನೆ ನಡೆದಿದ್ದು ಕಲಾದಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ದಾಖಲಾಗಿರುವಂತದ್ದು. ಈ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಾರಣ ನಮಗೆ ಮುಂದೆ ಏನ್ ಬರ್ತಾ ಇದೆ, ಅವರು ಏನು ಧ್ವಜ ತಗೊಂಡ್ ಬಂದ್ರು ಅಥವಾ ಧ್ವಜ ತಗೊಂಡ್ ಬರ್ತೀನಿ ಅಂತ ಮಾತು ಹೇಳಿದ್ದು, ಅದು ನಾವು ವೆರಿಫೈ ಮಾಡ್ತೀವಿ. ವಾದ ವಿವಾದದಲ್ಲಿ ಆಸಿಫ್ ಬೆಲ್ಗಾವಿ ಒಬ್ಬ, ಅಲ್ಲಿ ಇನ್ನೊಬ್ಬ ಸ್ಟೂಡೆಂಟ್ ನವೀನ್ ಅಂತ ಹೆಸರು, ವಯಸ್ಸು 21 ಸಂಪರ್ಕ ಇಲ್ಲ. 1 ವರ್ಷ. ಅವನಿಗೆ ಒಂದು ಚಿಕ್ಕ ಚೂರಿ ಅಥವಾ ಚಾಕು ವೆಪನ್ ಕಡೆಯಿಂದ ಬೆನ್ನಿಗೆ ಸ್ವಲ್ಪ ಚುಚ್ಚಿದ್ದಾನೆ. ಅಲ್ಲಿ ನಮ್ಮ ಇರುವ ಸಿಬ್ಬಂದಿ ಇಬ್ಬರಿಗೆ ಬಿಡಿಸ್ಕೊಂಡು ಸ್ವಲ್ಪ ಸ್ಥಳೀಯವರದು ಪಂಚಾಯತಿ ಮೆಂಬರ್ ಅವರದು ಹೆಲ್ಪ್ ತಗೊಂಡು ಬಿಡಿಸ್ಕೊಂಡು ಅವರಿಗೆ ಬೇರೆ ಕಡೆ ಕಳಿಸಿದ್ರು. ಇವನಿಗೆ ಯಾರಿಗೆ ಆಸಿಫ್ ಬೆಲ್ಗಾವಿಗೆ. ಮತ್ತೆ ನವೀನ್ಗೆ ಕೂಡ ಏನಾಗಿದೆ ಅಂತ ಇಮಿಡಿಯೇಟ್ಲಿ ಗೊತ್ತಾಗಿಲ್ಲ. ಅವರು ಕಂಟಿನ್ಯೂ ಆ ಗಣಪತಿ ವಿಸರ್ಜನೆ ಮುಗಿದ ತನಕ ಗಣಪತಿ ಜೊತೆಗೆ ಇದ್ರು, ಡಾನ್ಸ್ ಮಾಡ್ತಾ ಇದ್ರು, ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಮತ್ತೆ ಮಲಗಿದ್ರು. ಬೆಳಿಗ್ಗೆ ಅವರಿಗೆ ಏನಾದರೂ ನೋವು ಇದ್ದಾಗ ಅವರು ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸಿದ್ದಾನೆ. ನಮಗೆ MLC ಇಂಟಿಮೇಷನ್ ಸರ್ಕಾರಿ ಆಸ್ಪತ್ರೆ ಬಾಗಲಕೋಟೆಯಿಂದ ಬಂದಿದೆ. ನಮ್ಮವರೇ ಹೋಗಿ ಇನ್ಸ್ಪೆಕ್ಟರ್ ಹೋಗಿ ಅಟೆಂಡ್ ಮಾಡಿದ್ದಾರೆ. ಈಗ ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ನಾವು ಕೇಸ್ ಮಾಡ್ತೀವಿ. ಈಗಾಗಲೇ ನಾವು ಆಸಿಫ್ ಬೆಲ್ಗಾವಿಗೆ ಸಿಕ್ಯೂರ್ ಮಾಡಿದ್ದೀವಿ. ಅವ್ರ ಕಂಪ್ಲೇಂಟ್ ಮೇಲೆ ಯಾವ ಸೆಕ್ಷನ್ ಇರುತ್ತೆ ಆ ಪ್ರಕಾರ ಮುಂದಿನ ಕ್ರಮ, ಕಾನೂನು ರೀತಿ ಏನು ಕ್ರಮ ಇದೆ ಅದು ಜರುಗಿಸ್ತೀವಿ. ಇಂಜರಿ ನೋಡುವಾಗ ಒಂದು ಸ್ಟ್ಯಾಬ್ ಇಂಜರಿ ಇದೆ. ಡಾಕ್ಟರ್ ಪ್ರಿಲಿಮಿನರಿ ಹೇಳಿದ್ದಾರೆ, ಅದು ಇಂಜರಿ ನೋಡುವಾಗ ಮತ್ತೆ ನಾವು ವುಂಡ್ ಸರ್ಟಿಫಿಕೇಟ್ ಮತ್ತೆ ಕಲೆಕ್ಟ್ ಮಾಡ್ತೀವಿ. ಬಟ್ ಇಟ್ ಅಪಿಯರ್ಸ್ ಟು ಬಿ ಎ ಸ್ಟ್ಯಾಬ್ ಇಂಜರಿ ಅಂತ ಡಾಕ್ಟರ್ ಪ್ರಿಲಿಮಿನರಿ ಅಭಿಪ್ರಾಯ ಕೊಟ್ಟಿದ್ದಾರೆ. ಅಲ್ಲಿ ಇದೆ. ಮತ್ತೆ ಇದರ ಬಗ್ಗೆ, ಈ ಕೇಸ್ ಬಗ್ಗೆ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡೋದು ಏನಿದೆ, ಅಲ್ಲಿ ಇನ್ನೊಬ್ಬ ಆಸಿಫ್ ನದ್ದಾಫ್ ಅಂತ ಇನ್ನೊಬ್ಬ ಸ್ಥಳೀಯವರು ಇದ್ರು. ಇವರು ಆಸಿಫ್ ಬೆಲ್ಗಾವಿ ನವೀನ್ಗೆ ಮತ್ತೆ ಆಸಿಫ್ ನದ್ದಾಫ್ ಇಬ್ರಿಗೆ ಗಾಯ ಮಾಡಿದ್ದಾನೆ. ಅವನಿಗೆ ಕೂಡ ಒಂದು ಚಿಕ್ಕ ಸ್ಟ್ಯಾಬ್ ಇಂಜರಿ ಆಗಿದೆ. ಅವರು ಕೂಡ ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಸೊ ಇದು ಕೋಮ ರೀತಿ ಒಂದು ಕಮ್ಯುನಿಟಿಯಿಂದ ಬೇರೆ ಕಮ್ಯುನಿಟಿಗೆ ಆಗಿದೆ ಅಂತ ಪ್ರಕರಣ ಇಲ್ಲ. ಅವರು ಡ್ರಿಂಕ್ ಮಾಡಿ ಗಲಾಟೆ ಮಾಡಕ್ಕೆ ಉದ್ದೇಶದಿಂದ ಬಂದಿದ್ರು. ಅಲ್ಲಿ ಇಬ್ಬರಿಗೆ ಗಾಯ ಮಾಡಿದ್ರು. ಅದರಲ್ಲಿ ಒಬ್ಬ ನವೀನ್ ಅಂತ ಒಂದು ಕಮ್ಯುನಿಟಿಗೆ ಬಿಲಾಂಗ್ ಆಗ್ತಾನೆ, ಇನ್ನೊಬ್ಬ ಆಸಿಫ್ ನದ್ದಾಫ್ ಇನ್ನೊಂದು ಕಮ್ಯುನಿಟಿಗೆ ಬಿಲಾಂಗ್ ಆಗ್ತಾನೆ. ಇಬ್ಬರು ಕಂಪ್ಲೇಂಟ್ ತಗೊಂಡು ನಾವು ಇವ್ರ ಮೇಲೆ ಕೇಸ್ ಮಾಡ್ತೀವಿ. ಈಗಾಗಲೇ ನಮ್ಮ PSI ಅವರು ಅವರಿಗೆ ಸಿಕ್ಯೂರ್ ಮಾಡಿದ್ದಾರೆ. ಮತ್ತೆ ಆ ಊರಲ್ಲಿ ಕೂಡ ಮುಂದಿನ ದಿವಸದಲ್ಲಿ ನಾವು ಶಾಂತಿ ಸಭೆ ಮಾಡ್ತೀವಿ.